ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ಕೂಗಳತೆ ದೂರ ಆದರೂ ಈ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸೋಕೆ ಒಂದು ದಾರಿ ಅನ್ನೋದೇ ಇಲ್ಲ. ಈ ಕ್ಷಣಕ್ಕೂ ಕೂಡ ಬಿದಿರಿನ ಸಂಕದ ಮೇಲೇನೆ ಕಾಲ್ನಡಿಗೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಗ್ರಾಮಸ್ಥರ ಜೀವಕ್ಕೆ ಅಪಾಯ ಆಗೋ ರೀತಿಯ ಸಂಗತಿ. ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಈ ಭಾಗದ ಜನ. ಸ್ವಾತಂತ್ರ್ಯ ಬಂದು 78 ವರ್ಷಗಳಾದರೂ ಕೂಡ ಈ ಗ್ರಾಮಕ್ಕೆ ಪರದಾಟ ಅನ್ನೋದು ತಪ್ಪಿಲ್ಲ. ಜಿಲ್ಲೆಯ ಭಯಾನಕವಾದ ಒಂದು ಸ್ಥಳದಲ್ಲಿ ಈಗ ನಾವಿದ್ದೇವೆ. ಇದು ಸಂಪಾಜೆ ವ್ಯಾಪ್ತಿ, ಸಂಪಾಜೆ ಅರಣ್ಯ ಪ್ರದೇಶ ಬರುತ್ತೆ. ಇದು ಕೊಯನಾಡು ಅಂತ ಒಂದು ಗ್ರಾಮ. ಕೊಯನಾಡು ಗ್ರಾಮದಲ್ಲಿ ಇದು ಪಯ್ಯಶ್ವಿನಿ ನದಿ ಇಲ್ಲಿ ಹರಿತಾ ಇರುವಂಥದ್ದು ನೀವು ನೋಡ್ತಿರ್ಬೋದು. ಈ ಪಯ್ಯಶ್ವಿನಿ ನದಿಗೆ ಇದೊಂದು ಸೇತುವೆ ಕಟ್ಟಿ, ಬಿದಿರಿನ ಸೇತುವೆ ಮಾಡಿದ್ದಾರೆ. ಒಂದು ಕಡೆ ಈ ನದಿಯ ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 275 ಮೈಸೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತೆ. ಮತ್ತೊಂದು ಕಡೆ 4 ಕುಟುಂಬಗಳಿದೆ ಇಲ್ಲಿ ನೋಡಿ. ಆ ಕಡೆ ತೋರಿಸ್ತಾ ಇದೀವಿ, ಅಲ್ಲಿ ಅಡಿಕೆ ತೋಟ ಕಾಣ್ತಿದೆ. ಅಲ್ಲಿ ಒಟ್ಟು 4 ಕುಟುಂಬಗಳು ಜೀವನ ಸಾಗಿಸ್ತಿರುವಂಥದ್ದು. ಅವರಿಗೆ ಸಂಪರ್ಕ ವ್ಯವಸ್ಥೆ ಇಲ್ಲ. ಸುಮಾರು 6-7 ದಶಕದಿಂದ ಅವರು ವಾಸ ಮಾಡ್ತಿದ್ದಾರೆ. ಇದೇ ಸಂಪರ್ಕ ವ್ಯವಸ್ಥೆ. ಕಳೆದ ವರ್ಷ ಇದೇ ರೀತಿಯ ಒಂದು ಬಿದಿರಿನ ಸೇತುವೆ ಕೆಳಭಾಗದಲ್ಲಿ ಮಾಡಿದ್ರು, ಅದು ಧಾರಾಕಾರ ಮಳೆ ಕೊಚ್ಚಿ ಹೋಗಿತ್ತು. ಈಗ ಮತ್ತೆ ಒಂದು ಬಿದಿರಿನ ಸೇತುವೆ ಮಾಡಿದ್ದಾರೆ. ಇದಕ್ಕೆ ಪ್ರತಿ ವರ್ಷ ಗ್ರಾಮ ಪಂಚಾಯತಿ ವತಿಯಿಂದ 24,000 ರೂಪಾಯಿ ಕೊಡ್ತಾರೆ. ಮತ್ತು ಇಲ್ಲಿ 4 ಕುಟುಂಬದವರು ಸೇರಿ ಒಟ್ಟು ಒಂದು 30-40 ಸಾವಿರ ಮಾಡಿ ಈ ಒಂದು ಬಿದಿರಿನ ಸೇತುವೆ ನಿರ್ಮಾಣ ಮಾಡುವಂಥದ್ದು. ಭಾರಿ ಡೇಂಜರ್ ಇದೆ ಇದು. ಒಟ್ಟಿಗೆ 2-3 ಜನ ಹೋಗೋದಕ್ಕಾಗಲ್ಲ, ಒಬ್ಬೊಬ್ಬರೇ ಹೋಗಬೇಕು. ಸ್ವಲ್ಪ ಯಾಮಾರಿದ್ರು ಕೇಳ್ ಖತಮ್ ನಾಟಕ ಬಂದಂತಾಗುತ್ತೆ ಇಲ್ಲಿ. ಆ ರೀತಿ ವ್ಯವಸ್ಥೆ ಇಲ್ಲಿರುವಂಥದ್ದು ನೋಡಿ. ಬಿದಿರಿನ ಸೇತುವೆ ಯಾವ ರೀತಿ ರೋಪನ್ನು ಕಟ್ಟಿದ್ದಾರೆ ಅಂತ ಹೇಳುವಂಥದ್ದು ತುಂಬ ಸೂಕ್ಷ್ಮವಾಗಿರುವಂಥದ್ದು. ಇದು ಮನೆಯವರೇ, ಕುಟುಂಬದವರೇ ಸೇರಿ ಮಾಡಿಕೊಳ್ಳುವಂಥದ್ದು. ಒಂದು 30-40 ಸಾವಿರ ಹಣದಲ್ಲಿ ಪ್ರತಿ ವರ್ಷ ಗ್ರಾಮ ಪಂಚಾಯತ್ನ ಹಣ ಕೊಡ್ತಾರೆ. ಆದ್ದರಿಂದ ಒಂದು ಪರ್ಮನೆಂಟ್ ಆಗಿ ಒಂದು ಸೇತುವೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಇದುವರೆಗೆ ಸಾಧ್ಯವಾಗಿಲ್ಲ. ಯಾಕಂದರೆ ಇದು ಸುತ್ತಮುತ್ತಲೂ ಅರಣ್ಯ ಪ್ರದೇಶ ಬರುತ್ತೆ. ಅವರು ಅನುಮತಿ ಕೊಡ್ತಾ ಇಲ್ಲ ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ಇಲ್ಲಿಗೆ 4-5 ಪಿಲ್ಲರ್ ಮಾಡಿ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಅದು ಆಗ್ತಾ ಇಲ್ಲ. ಮತ್ತೊಂದಂದರೆ ಈ ಅರಣ್ಯ ಇಲಾಖೆಯವರು ಅನುಮತಿ ಕೊಟ್ಟರೆ ಅಧಿಕಾರಿಗಳು ಮಾಡಲಿಕ್ಕೆ ತಯಾರಿದ್ದಾರೆ, ಆದರೆ ಅನುಮತಿ ಕೊಡ್ತಾ ಇಲ್ಲ ಅಂತ ಹೇಳುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ. ಇದು ಈಗ ಇಷ್ಟು ನೀರಿದೆ, ತುಂಬ ಮಳೆ ಆದಾಗ ಮತ್ತಷ್ಟು ಈ ಸೇತುವೆ ಮಟ್ಟಕ್ಕೆ ನೀರು ಬರುತ್ತೆ. ಆದ್ದರಿಂದ ಅವರು ವಾರಕ್ಕೆ 1 ಬಾರಿ ಅಥವಾ 2 ಬಾರಿ ಯಾರಾದರೂ ಒಬ್ಬರು ಈ ಸೇತುವೆ ಮೂಲಕ ಬಂದು ಮನೆಗೆ ಏನೇನು ಸಾಮಗ್ರಿಗಳು ಬೇಕು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಇಲ್ಲಿದೆ. ಆದ್ದರಿಂದ ತುಂಬ ಸಮಸ್ಯೆ ಇದೆ. ಮತ್ತು ಅವರಿಗೆ ಯಾವುದೇ ವಿದ್ಯುತ್ ಸಂಪರ್ಕ ಕೂಡ ಇಲ್ಲ. ಅವರಿಗೆ ಒಬ್ಬೊಬ್ಬರಿಗೆ 3 ಎಕರೆ 4 ಎಕರೆ ಜಾಗವನ್ನು ಕೂಡ ಸುಮಾರು 4 ದಶಕಗಳ ಹಿಂದೆ ನೀಡಲಾಗಿದೆ. RTC ಕೂಡ ಇದೆ. ಆದರೂ ಕೂಡ ಯಾವುದೇ ಮೂಲಭೂತ ಸಮಸ್ಯೆ ಕಲ್ಪಿಸ್ತಿಲ್ಲ ಅಂಥೇಳಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ತುಂಬ ಯಾರಿಗಾದರೂ ತೊಂದರೆ ಆದರೆ, ಮನೇಲಿ ಯಾರಿಗಾದ್ರೂ ತೊಂದರೆ ಆದರೆ ಅವ್ರನ್ನ ಹೊತ್ತುಕೊಂಡು ಬರುವಂಥ ಪರಿಸ್ಥಿತಿ ಒಳ ನದಿಗಳಿದು. ಈ ಸೇತುವೆಯಾಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಆದಷ್ಟು ಬೇಗ ಇವರಿಗೆ ಒಂದು ಸೇತುವೆ ವ್ಯವಸ್ಥೆ ನಿರ್ಮಿಸಿಕೊಡುವಂಥ ಇಲ್ಲಿ ಜನಪ್ರತಿನಿಧಿಗಳು ಯಾರಿದ್ದಾರೆ, ಅಧಿಕಾರಿಗಳು ಯಾರಿದ್ದಾರೆ, ಅರಣ್ಯ ಸಚಿವರು ಯಾರಿದ್ದಾರೆ, ಅವರು ಈ ಬಗ್ಗೆ ಗಮನ ಹರಿಸಬೇಕು. ಯಾವ ರೀತಿ ಇವರು ಜೀವನ ಸಾಗಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಒಟ್ಟಾರೆ ಈ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಇದರಿಂದ ಹೊರಗೆ ಬರಲಿಕ್ಕೆ ಆದಷ್ಟು ಬೇಗ ನಮಗೆ ಒಂದು ಸೇತುವೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ವಿವರಿಸಿದಂತೆ 70 ವರ್ಷದಿಂದ 4 ಕುಟುಂಬಗಳು ಈ ಭಾಗದಲ್ಲಿ ವಾಸ ಮಾಡ್ತಾ ಇವೆ. ನದಿ ದಾಟ್ ಆಚೆ ಹೋಗಬೇಕು ಅಂದರೆ, ಆ ಪೈಸ್ವಿನಿ ನದಿಯನ್ನು ದಾಟ್ ಆಚೆ ಹೋಗಬೇಕು ಅಂದರೆ ಈ ಕಾಲ್ ಸಂಕವೇ ಗಟ್ಟಿ. ರಸ್ತೆ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅನ್ನೋದು ಆ ಗ್ರಾಮದಲ್ಲಿ ವಾಸ ಮಾಡ್ತಾ ಇರುವ 4 ಕುಟುಂಬಗಳ ಸದಸ್ಯರ ಆರೋಪ. ಮಡಿಕೇರಿ ತಾಲೂಕಿನ ಪಯಸ್ವಿನಿ ನದಿ ಇದನ್ನು ದಾಟಬೇಕು ಅಂದರೆ ಬಿದಿರಿನ ಸೇತುವೆಯನ್ನೇ ಅವಲಂಬಿಸಬೇಕು. ಸ್ವಲ್ಪ ಆಯ ತಪ್ಪಿದ್ರೂ ಕೂಡ ನದಿ ಪಾಲು. ಸಂಪಾಜೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಕೊಯ್ನಾಡು ಗ್ರಾಮ ಇದು. ಈ ಸೇತುವೆಯಲ್ಲಿ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದರಲ್ಲಿ ಮಹಿಳೆಯರು, ವೃದ್ಧರು, ಮಕ್ಕಳು ಓಡಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಯದಲ್ಲೇ ಓಡಾಡಬೇಕು. ಆ ರೀತಿಯಾದ ಪರಿಸ್ಥಿತಿ. ಶಾಶ್ವತವಾದ ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಕೇಳಿದ್ರೆ ಅರಣ್ಯ ಇಲಾಖೆ ಅಡ್ಡಿಪಡಿಸ್ತಾ ಇದೆಯಂತೆ. ಹೀಗಾಗಿ ಕುಟುಂಬಗಳಿಗೆ ಯಾವುದೇ ರೀತಿ ಮೂಲ ಸೌಲಭ್ಯ ಈ ದಿನದವರೆಗೂ ಕೂಡ ಲಭ್ಯ ಆಗಿಲ್ಲ. ಕೊಡಗು ಜಿಲ್ಲೆಯ ಕೊಯನಾಡು ಬಳಿ ಪಯ್ಯಶ್ವಿನಿ ನದಿ ಹರಿಯುತ್ತೆ. ನದಿಯ ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುತ್ತೆ. ಮತ್ತೊಂದು ಕಡೆ ಒಂದು 4 ಕುಟುಂಬಗಳು ಯಾವುದೇ ಮೂಲಭೂತ ಸೌಲಭ್ಯ ಇಲ್ಲದೆ ಬದುಕ್ತಾ ಇರುವಂಥದ್ದು. ಸುಮಾರು 60-70 ವರ್ಷಗಳಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಲಿಂಗಪ್ಪ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಯಾವ ರೀತಿ ಸಮಸ್ಯೆ ಆಗ್ತಿದೆ? ಎಷ್ಟು ಕುಟುಂಬ ಇದೆ? ಎಷ್ಟು ವರ್ಷದಿಂದ ಇದ್ದೀರಿ ನೀವು? ಅದನ್ನ ಬಗ್ಗೆ ಹೇಳಿ ಸರ್.
80 ವರ್ಷದಿಂದ ಇದ್ದೀವಿ. ಈ ಸಮಸ್ಯೆ ಅಂತ ಹೇಳಿದ್ರೆ ಇದು ಸಾಮಾನು ತಗೊಬರ್ಲಿಕ್ಕೆ ಆಗೋದಿಲ್ಲ, ಸೀಮೆಣ್ಣೆ ಇಲ್ಲ, ಸಿಕ್ಕೋದಿಲ್ಲ, ಮತ್ತು ಕರೆಂಟದು ವ್ಯವಹಾರ ಇಲ್ಲ. ಮಳೆ ಬಂದರೆ ಭಾರಿ ಕಷ್ಟ ಆಯ್ತದೆ ನಮಗೆ. ಈಗ ಸಂಚಾರ ವ್ಯವಸ್ಥೆ ಹೇಗೆ ನಿಮಗೆ ದಾಟ್ಲಿಕ್ಕೆ, ನದಿ ದಾಟ್ಲಿಕ್ಕೆ ಅಂತ? ಸಂಚಾರ ಅಂತ ಹೇಳಿದ್ರೆ ಒಂದು ಸಣ್ಣ ಮಟ್ಟಿಗೆ ಒಂದು ಸಂಕ ಮಾಡಿ ಕೊಟ್ಟರೆ ಹಾಂ, ಸೇತುವೆ ಅದು ನಾವು ಮಾಡಿದ್ದು ಸುಮಾರು ಕಷ್ಟದಲ್ಲಿ ಮಾಡಿದ್ದೇವೆ. ಅದು ಗ್ಯಾರಂಟಿ ಅಂತ ಇಲ್ಲ, ಕೇಬಲ್ ಹಾಕಿದ್ದು. ಅಂದ್ರೆ ಅದು ನೀವೇ ಮಾಡ್ಕೊಳ್ಳೋದಾ ಹೇಗೆ? ದುಡ್ಡಲ್ಲಿ ಯಾರು ಕೊಡ್ತಾರೆ ಅಂತ ಹೇಳಿ? ಪಂಚಾಯತಿಲಿ ಕೊಡ್ತಾರೆ, ಹಾಂ, ನಾವು ಹಾಕ್ತೀವಿ. ಅಂದ್ರೆ ಪ್ರತಿ ವರ್ಷ ಆ ರೀತಿ ಮಾಡ್ಕೋಬೇಕಾ? ವರ್ಷ ಹಾಕ್ತೀವಿ, ಮಾಡ್ತೀವಿ ನಾವು. ಈ ಕಳೆದ ವರ್ಷ ಕೊಚ್ಚೋಗಿತ್ತು ಸೇತುವೆ, ಆಗ ಏನು ಮಾಡಿದ್ರಿ ನೀವು? ಕೊಚ್ಚುವಾಗ ನಾವು ಭಾರಿ ಕಷ್ಟ ಆಗಿದೆ ನನಗೆ. ಆಗ ನನ್ನ ತಾಯಿ ಇದ್ದರು, ಆವಾಗ ಭಾರಿ ಕಷ್ಟ ಅಂತೇಳಿದ್ರೆ ಭಾರಿ ಕಷ್ಟ. ಕಾಡು ದಾರಿಲಿ ಅಲ್ಲಿ ಹೋಗ್ಬೇಕು, ಅದು ಆಗೋದಿಲ್ಲ. ಆನೆದು ಇದು ಸಮಸ್ಯೆ ಎಲ್ಲ ಬರ್ತದೆ. ಈಗ ಅಲ್ಲಿ ಒಂದು ಸೇತುವೆ ಆಗ್ಬೇಕಂತ ಹೇಳಿ ನೀವು ಮನವಿಯನ್ನು ಕೊಟ್ಟಿದ್ವು ಪಂಚಾಯತಿಗೆ ಅಥವಾ ಅಧಿಕಾರಿಗಳಿಗೆ? ಎಲ್ಲ ಕೊಟ್ಟಿದ್ದೇವೆ ನಾವು. ಕೊಟ್ಟರು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಏನು ಅರಣ್ಯ ಇಲಾಖೆ ಸಮಸ್ಯೆ ಇದೆಯಾ ಅಲ್ಲಿ ಮಾಡ್ಲಿಕ್ಕೆ? ಅದೇನಿಲ್ಲ, ಗೊತ್ತಿಲ್ಲ. ಈಗ ನೀವು ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊಳ್ತೀರಾ ಹೇಗೆ? ಪ್ರತಿ ವರ್ಷ ಪಂಚಾಯತಿ ದುಡ್ಡು ಕೊಡ್ತಾರಾ? ಕೊಡ್ತಾರೆ, ಮತ್ತೆ ನಮ್ಮ ಕೈಯಿಂದ ಹಾಕಬೇಕು. ಹಾಂ, ಬಾಕಿ ಈ ಸಲ ಅದೇ ಒಂದು 40-50 ಸಾವಿರ ಏನೋ ಆಗಿದೆ, ಅದು ಹಾಂ, ಖರ್ಚಾಗಿದೆ. ಒಟ್ಟಾರೆ ಇವರು ಸುಮಾರು 6-7 ದಶಕದಿಂದ ಇಲ್ಲಿ ವಾಸ ಮಾಡ್ತಿದ್ರು. ಯಾವುದೇ ಸೌಲಭ್ಯವನ್ನು ಇನ್ನೂ ಒದಗಿಸಿಲ್ಲ. ಈ ಸೇತುವೆ ಕಟ್ಟಲಿಕ್ಕೆ ಅರಣ್ಯ ಇಲಾಖೆಯವರು ಅಡಚಣೆ ಅಂತ ಹೇಳುವಂತ ಮಾಹಿತಿ ಕೂಡ ನಮಗೆ ಸಿಕ್ಕಿದೆ. ಆದ್ದರಿಂದ ಆದಷ್ಟು ಬೇಗ ಒಂದು ಸೇತುವೆ ಮಾಡಿಕೊಡಿ, ಹಾಗೂ ವಿದ್ಯುತ್ ವ್ಯವಸ್ಥೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ಕೂಗಳತೆ ದೂರ, ಆದ್ರೂ ಈ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸೋಕೆ ಒಂದು ದಾರಿ ಅನ್ನೋದೇ ಇಲ್ಲ. ಈ ಕ್ಷಣಕ್ಕೂ ಕೂಡ ಬಿದಿರಿನ ಸಂಕದ ಮೇಲೇನೆ ಕಾಲ್ನಡಿಗೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಗ್ರಾಮಸ್ಥರ ಜೀವಕ್ಕೆ ಅಪಾಯ ಆಗೋ ರೀತಿಯ ಸಂಗತಿ. ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಈ ಭಾಗದ ಜನ. ಸ್ವಾತಂತ್ರ್ಯ ಬಂದು 78 ವರ್ಷಗಳಾದರೂ ಕೂಡ ಈ ಗ್ರಾಮಕ್ಕೆ ಪರದಾಟ ಅನ್ನೋದು ತಪ್ಪಿಲ್ಲ. ಜಿಲ್ಲೆಯ ಭಯಾನಕವಾದ ಒಂದು ಸ್ಥಳದಲ್ಲಿ ಈಗ ನಾವಿದ್ದೇವೆ. ಇದು ಸಂಪಾಜೆ ವ್ಯಾಪ್ತಿ, ಸಂಪಾಜೆ ಅರಣ್ಯ ಪ್ರದೇಶ ಬರುತ್ತೆ. ಇದು ಕೊಯನಾಡು ಅಂತ ಒಂದು ಗ್ರಾಮ. ಕೊಯನಾಡು ಗ್ರಾಮದಲ್ಲಿ ಇದು ಪಯ್ಯಶ್ವಿನಿ ನದಿ ಇಲ್ಲಿ ಹರಿತಾ ಇರುವಂಥದ್ದು ನೀವು ನೋಡ್ತಿರ್ಬೋದು. ಈ ಪಯ್ಯಶ್ವಿನಿ ನದಿಗೆ ಇದೊಂದು ಸೇತುವೆ ಕಟ್ಟಿ, ಬಿದಿರಿನ ಸೇತುವೆ ಮಾಡಿದ್ದಾರೆ. ಒಂದು ಕಡೆ ಈ ನದಿಯ ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 275 ಮೈಸೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತೆ. ಮತ್ತೊಂದು ಕಡೆ 4 ಕುಟುಂಬಗಳಿದೆ ಇಲ್ಲಿ ನೋಡಿ. ಆ ಕಡೆ ತೋರಿಸ್ತಾ ಇದೀವಿ, ಅಲ್ಲಿ ಅಡಿಕೆ ತೋಟ ಕಾಣ್ತಿದೆ. ಅಲ್ಲಿ ಒಟ್ಟು 4 ಕುಟುಂಬಗಳು ಜೀವನ ಸಾಗಿಸ್ತಿರುವಂಥದ್ದು. ಅವರಿಗೆ ಸಂಪರ್ಕ ವ್ಯವಸ್ಥೆ ಇಲ್ಲ. ಸುಮಾರು 6-7 ದಶಕದಿಂದ ಅವರು ವಾಸ ಮಾಡ್ತಿದ್ದಾರೆ. ಇದೇ ಸಂಪರ್ಕ ವ್ಯವಸ್ಥೆ. ಕಳೆದ ವರ್ಷ ಇದೇ ರೀತಿಯ ಒಂದು ಬಿದಿರಿನ ಸೇತುವೆ ಕೆಳಭಾಗದಲ್ಲಿ ಮಾಡಿದ್ರು, ಅದು ಧಾರಾಕಾರ ಮಳೆ ಕೊಚ್ಚಿ ಹೋಗಿತ್ತು. ಈಗ ಮತ್ತೆ ಒಂದು ಬಿದಿರಿನ ಸೇತುವೆ ಮಾಡಿದ್ದಾರೆ. ಇದಕ್ಕೆ ಪ್ರತಿ ವರ್ಷ ಗ್ರಾಮ ಪಂಚಾಯತಿ ವತಿಯಿಂದ 24,000 ರೂಪಾಯಿ ಕೊಡ್ತಾರೆ. ಮತ್ತು ಇಲ್ಲಿ 4 ಕುಟುಂಬದವರು ಸೇರಿ ಒಟ್ಟು ಒಂದು 30-40 ಸಾವಿರ ಮಾಡಿ ಈ ಒಂದು ಬಿದಿರಿನ ಸೇತುವೆ ನಿರ್ಮಾಣ ಮಾಡುವಂಥದ್ದು. ಭಾರಿ ಡೇಂಜರ್ ಇದೆ ಇದು. ಒಟ್ಟಿಗೆ 2-3 ಜನ ಹೋಗೋದಕ್ಕಾಗಲ್ಲ, ಒಬ್ಬೊಬ್ಬರೇ ಹೋಗಬೇಕು. ಸ್ವಲ್ಪ ಯಾಮಾರಿದ್ರು ಖತಮ್ ನಾಟಕ ಬಂದಂತಾಗುತ್ತೆ ಇಲ್ಲಿ. ಆ ರೀತಿ ವ್ಯವಸ್ಥೆ ಇಲ್ಲಿರುವಂಥದ್ದು ನೋಡಿ. ಬಿದಿರಿನ ಸೇತುವೆ ಯಾವ ರೀತಿ ರೋಪನ್ನು ಕಟ್ಟಿದ್ದಾರೆ ಅಂತ ಹೇಳುವಂಥದ್ದು ತುಂಬ ಸೂಕ್ಷ್ಮವಾಗಿರುವಂಥದ್ದು. ಇದು ಮನೆಯವರೇ, ಕುಟುಂಬದವರೇ ಸೇರಿ ಮಾಡಿಕೊಳ್ಳುವಂಥದ್ದು. ಒಂದು 30-40 ಸಾವಿರ ಹಣದಲ್ಲಿ ಪ್ರತಿ ವರ್ಷ ಗ್ರಾಮ ಪಂಚಾಯತ್ನ ಹಣ ಕೊಡ್ತಾರೆ. ಆದ್ದರಿಂದ ಒಂದು ಪರ್ಮನೆಂಟ್ ಆಗಿ ಒಂದು ಸೇತುವೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಇದುವರೆಗೆ ಸಾಧ್ಯವಾಗಿಲ್ಲ. ಯಾಕಂದರೆ ಇದು ಸುತ್ತಮುತ್ತಲೂ ಅರಣ್ಯ ಪ್ರದೇಶ ಬರುತ್ತೆ. ಅವರು ಅನುಮತಿ ಕೊಡ್ತಾ ಇಲ್ಲ ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ಇಲ್ಲಿಗೆ 4-5 ಪಿಲ್ಲರ್ ಮಾಡಿ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಅದು ಆಗ್ತಾ ಇಲ್ಲ. ಮತ್ತೊಂದಂದರೆ ಈ ಅರಣ್ಯ ಇಲಾಖೆಯವರು ಅನುಮತಿ ಕೊಟ್ಟರೆ ಅಧಿಕಾರಿಗಳು ಮಾಡಲಿಕ್ಕೆ ತಯಾರಿದ್ದಾರೆ, ಆದರೆ ಅನುಮತಿ ಕೊಡ್ತಾ ಇಲ್ಲ ಅಂತ ಹೇಳುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ. ಇದು ಈಗ ಇಷ್ಟು ನೀರಿದೆ, ತುಂಬ ಮಳೆ ಆದಾಗ ಮತ್ತಷ್ಟು ಈ ಸೇತುವೆ ಮಟ್ಟಕ್ಕೆ ನೀರು ಬರುತ್ತೆ. ಆದ್ದರಿಂದ ಅವರು ವಾರಕ್ಕೆ 1 ಬಾರಿ ಅಥವಾ 2 ಬಾರಿ ಯಾರಾದರೂ ಒಬ್ಬರು ಈ ಸೇತುವೆ ಮೂಲಕ ಬಂದು ಮನೆಗೆ ಏನೇನು ಸಾಮಗ್ರಿಗಳು ಬೇಕು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಇಲ್ಲಿದೆ. ಆದ್ದರಿಂದ ತುಂಬ ಸಮಸ್ಯೆ ಇದೆ. ಮತ್ತು ಅವರಿಗೆ ಯಾವುದೇ ವಿದ್ಯುತ್ ಸಂಪರ್ಕ ಕೂಡ ಇಲ್ಲ. ಅವರಿಗೆ ಒಬ್ಬೊಬ್ಬರಿಗೆ 3 ಎಕರೆ 4 ಎಕರೆ ಜಾಗವನ್ನು ಕೂಡ ಸುಮಾರು 4 ದಶಕಗಳ ಹಿಂದೆ ನೀಡಲಾಗಿದೆ. RTC ಕೂಡ ಇದೆ. ಆದರೂ ಕೂಡ ಯಾವುದೇ ಮೂಲಭೂತ ಸಮಸ್ಯೆ ಕಲ್ಪಿಸ್ತಿಲ್ಲ ಅಂಥೇಳಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ತುಂಬ
ಯಾರಿಗಾದರೂ ತೊಂದರೆ ಆದರೆ ಮನೇಲಿ ಯಾರಿಗಾದ್ರೂ ತೊಂದರೆ ಆದರೆ ಅವ್ರನ್ನ ಹೊತ್ತುಕೊಂಡು ಬರುವಂಥ ಪರಿಸ್ಥಿತಿ ಒಳ ನದಿಗಿಳಿದು ಈ ಸೇತುವೆಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಆದಷ್ಟು ಬೇಗ ಇವರಿಗೆ ಒಂದು ಸೇತುವೆ ವ್ಯವಸ್ಥೆ ನಿರ್ಮಿಸಿಕೊಡುವಂಥ ಇಲ್ಲಿ ಜನಪ್ರತಿನಿಧಿಗಳು ಯಾರಿದ್ದಾರೆ, ಅಧಿಕಾರಿಗಳು ಯಾರಿದ್ದಾರೆ, ಅರಣ್ಯ ಸಚಿವರು ಯಾರಿದ್ದಾರೆ, ಅವರು ಈ ಬಗ್ಗೆ ಗಮನ ಹರಿಸಬೇಕು. ಯಾವ ರೀತಿ ಇವರು ಜೀವನ ಸಾಗಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಒಟ್ಟಾರೆ ಈ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಇದರಿಂದ ಹೊರಗೆ ಬರಲಿಕ್ಕೆ ಆದಷ್ಟು ಬೇಗ ನಮಗೆ ಒಂದು ಸೇತುವೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ವಿವರಿಸಿದಂತೆ 70 ವರ್ಷದಿಂದ 4 ಕುಟುಂಬಗಳು ಈ ಭಾಗದಲ್ಲಿ ವಾಸ ಮಾಡ್ತಾ ಇವೆ. ನದಿ ದಾಟ್ ಆಚೆ ಹೋಗಬೇಕು ಅಂದರೆ, ಆ ಪೈಸ್ವಿನಿ ನದಿಯನ್ನು ದಾಟ್ ಆಚೆ ಹೋಗಬೇಕು ಅಂದರೆ ಈ ಕಾಲ್ ಸಂಕವೇ ಗಟ್ಟಿ. ರಸ್ತೆ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅನ್ನೋದು ಆ ಗ್ರಾಮದಲ್ಲಿ ವಾಸ ಮಾಡ್ತಾ ಇರುವ 4 ಕುಟುಂಬಗಳ ಸದಸ್ಯರ ಆರೋಪ. ಮಡಿಕೇರಿ ತಾಲೂಕಿನ ಪಯಸ್ವಿನಿ ನದಿ ಇದನ್ನು ದಾಟಬೇಕು ಅಂದರೆ ಬಿದಿರಿನ ಸೇತುವೆಯನ್ನೇ ಅವಲಂಬಿಸಬೇಕು. ಸ್ವಲ್ಪ ಆಯ ತಪ್ಪಿದ್ರೂ ಕೂಡ ನದಿ ಪಾಲು. ಸಂಪಾಜೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೊಯ್ನಾಡು ಗ್ರಾಮ ಇದು. ಈ ಸೇತುವೆಯಲ್ಲಿ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದರಲ್ಲಿ ಮಹಿಳೆಯರು, ವೃದ್ಧರು, ಮಕ್ಕಳು ಓಡಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಯದಲ್ಲೇ ಓಡಾಡಬೇಕು, ಆ ರೀತಿಯಾದ ಪರಿಸ್ಥಿತಿ. ಶಾಶ್ವತವಾದ ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಕೇಳಿದ್ರೆ ಅರಣ್ಯ ಇಲಾಖೆ ಅಡ್ಡಿಪಡಿಸ್ತಾ ಇದೆಯಂತೆ. ಹೀಗಾಗಿ ಕುಟುಂಬಗಳಿಗೆ ಯಾವುದೇ ರೀತಿ ಮೂಲ ಸೌಲಭ್ಯ ಈ ದಿನದವರೆಗೂ ಕೂಡ ಲಭ್ಯ ಆಗಿಲ್ಲ. ಕೊಡಗು ಜಿಲ್ಲೆಯ ಕೊಯನಾಡು ಬಳಿ ಪಯಸ್ವಿನಿ ನದಿ ಹರಿಯುತ್ತೆ. ನದಿಯ ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುತ್ತೆ, ಮತ್ತೊಂದು ಕಡೆ ಒಂದು 4 ಕುಟುಂಬಗಳು ಯಾವುದೇ ಮೂಲಭೂತ ಸೌಲಭ್ಯ ಇಲ್ಲದೆ ಬದುಕ್ತಾ ಇರುವಂಥದ್ದು. ಸುಮಾರು 60-70 ವರ್ಷಗಳಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಲಿಂಗಪ್ಪ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಯಾವ ರೀತಿ ಸಮಸ್ಯೆ ಆಗ್ತಿದೆ, ಎಷ್ಟು ಕುಟುಂಬ ಇದೆ, ಎಷ್ಟು ವರ್ಷದಿಂದ ಇದ್ದೀರಿ ನೀವು, ಅದನ್ನ ಬಗ್ಗೆ ಹೇಳಿ ಸರ್. 80 ವರ್ಷದಿಂದ ಇದ್ದೀವಿ. ಈ ಸಮಸ್ಯೆ ಅಂತ ಹೇಳಿದ್ರೆ ಇದು ಸಾಮಾನು ತಗೊಬರ್ಲಿಕ್ಕೆ ಆಗೋದಿಲ್ಲ, ಸೀಮೆಣ್ಣೆ ಇಲ್ಲ, ಸಿಕ್ಕೋದಿಲ್ಲ, ಮತ್ತು ಕರೆಂಟದು ವ್ಯವಹಾರ ಇಲ್ಲ. ಮಳೆ ಬಂದರೆ ಭಾರಿ ಕಷ್ಟ ಆಯ್ತದೆ ನಮಗೆ. ಈಗ ಸಂಚಾರ ವ್ಯವಸ್ಥೆ ಹೇಗೆ ನಿಮಗೆ ದಾಟ್ಲಿಕ್ಕೆ, ನದಿ ದಾಟ್ಲಿಕ್ಕೆ ಅಂತ? ಸಂಚಾರ ಅಂತ ಹೇಳಿದ್ರೆ ಒಂದು ಸಣ್ಣ ಮಟ್ಟಿಗೆ ಒಂದು ಸಂಕ ಮಾಡಿ ಕೊಟ್ಟರೆ ಹಾಂ, ಸೇತುವೆ ಅದು ನಾವು ಮಾಡಿದ್ದು ಸುಮಾರು ಕಷ್ಟದಲ್ಲಿ ಮಾಡಿದ್ದೇವೆ. ಅದು ಗ್ಯಾರಂಟಿ ಅಂತ ಇಲ್ಲ, ಕೇಬಲ್ ಹಾಕಿದ್ದು. ಅಂದ್ರೆ ಅದು ನೀವೇ ಮಾಡ್ಕೊಳ್ಳೋದಾ ಹೇಗೆ? ದುಡ್ಡಲ್ಲಿ ಯಾರು ಕೊಡ್ತಾರೆ ಅಂತ ಹೇಳಿ? ಪಂಚಾಯತಿಲಿ ಕೊಡ್ತಾರೆ, ನಾವು ಹಾಕ್ತೀವಿ. ಅಂದ್ರೆ ಪ್ರತಿ ವರ್ಷ ಆ ರೀತಿ ಮಾಡ್ಕೋಬೇಕಾ? ವರ್ಷ ಹಾಕ್ತೀವಿ, ಮಾಡ್ತೀವಿ ನಾವು. ಈ ಕಳೆದ ವರ್ಷ ಕೊಚ್ಚೋಗಿತ್ತು ಸೇತುವೆ, ಆಗ ಏನ್ ಮಾಡಿದ್ರಿ ನೀವು? ಕೊಚ್ಚುವಾಗ ನಾವು ಭಾರಿ ಕಷ್ಟ ಆಗಿದೆ ನನಗೆ. ಆಗ ನನ್ನ ತಾಯಿ ಇದ್ದರು, ಆವಾಗ ಭಾರಿ ಕಷ್ಟ ಅಂದ್ರೆ ಭಾರಿ ಕಷ್ಟ. ಕಾಡು ದಾರಿಲಿ ಅಲ್ಲಿ ಹೋಗ್ಬೇಕು, ಅದು ಆಗೋದಿಲ್ಲ. ಆನೆದು ಇದು ಸಮಸ್ಯೆ ಎಲ್ಲ ಬರ್ತದೆ. ಈಗ ಅಲ್ಲಿ ಒಂದು ಸೇತುವೆ ಆಗ್ಬೇಕಂತ ಹೇಳಿ ನೀವು ಮನವಿಯನ್ನು ಕೊಟ್ಟಿದ್ವು ಪಂಚಾಯತಿಗೆ ಅಥವಾ ಅಧಿಕಾರಿಗಳಿಗೆ? ಎಲ್ಲ ಕೊಟ್ಟಿದ್ದೇವೆ ನಾವು. ಕೊಟ್ಟರು ಮಾಡ್ತೇನೆ ಅಂತ ಹೇಳ್ಬಿಟ್ಟು. ಏನು ಅರಣ್ಯ ಇಲಾಖೆ ಸಮಸ್ಯೆ ಇದೆಯಾ ಅಲ್ಲಿ ಮಾಡ್ಲಿಕ್ಕೆ? ಅದೇನಿಲ್ಲ, ಗೊತ್ತಿಲ್ಲ. ಈಗ ನೀವು ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊಳ್ತೀರಾ ಹೇಗೆ? ಪ್ರತಿ ವರ್ಷ ಪಂಚಾಯತಿ ಅವ್ರು ದುಡ್ಡು ಕೊಡ್ತಾರಾ? ಕೊಡ್ತಾರೆ, ಮತ್ತೆ ನಮ್ಮ ಕೈಯಿಂದ ಹಾಕಬೇಕು. ಬಾಕಿ ಈ ಸಲ ಅದೇ ಒಂದು 40-50 ಸಾವಿರ ಏನೋ ಆಗಿದೆ, ಅದು ಖರ್ಚಾಗಿದೆ. ಒಟ್ಟಾರೆ ಇವರು ಸುಮಾರು 6-7 ದಶಕದಿಂದ ಇಲ್ಲಿ ವಾಸ ಮಾಡ್ತಿದ್ರು. ಯಾವುದೇ ಸೌಲಭ್ಯವನ್ನು ಇನ್ನೂ ಒದಗಿಸಿಲ್ಲ. ಈ ಸೇತುವೆ ಕಟ್ಟಲಿಕ್ಕೆ ಅರಣ್ಯ ಇಲಾಖೆಯವರು ಅಡಚಣೆ ಅಂತ ಹೇಳುವಂಥ ಮಾಹಿತಿ ಕೂಡ ನಮಗೆ ಸಿಕ್ಕಿದೆ. ಆದ್ದರಿಂದ ಆದಷ್ಟು ಬೇಗ ಒಂದು ಸೇತುವೆ ಮಾಡಿಕೊಡಿ ಹಾಗೂ ವಿದ್ಯುತ್ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ಆಗ್ರಹ